ಫ್ರೆಂಡ್ಸ್, ಹಾಯ್ 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 ಹಾಯ್. ಇಷ್ಟ ISTA ಇಷ್ಟ ಮತ್ತೆ ಬಂದಿದ್ದಾನೆ. ಸಮಯ ಈಗ 2:35 AM ಅನಿಸುತ್ತೆ. ಫ್ಲೈಟ್ ಹಂಗೆ ಲ್ಯಾಂಡ್ ಆದ ತಕ್ಷಣ ಒಬ್ಬನ ಕರ್ಕೊಂಬಂದು ಉತ್ತರಹಳ್ಳಿಗೆ ಕರ್ಕೊಂಬಂದು ಬಿಟ್ಬಿಟ್ಟಿದ್ದೀನಿ. ಈಗ ಜಸ್ಟು ಒಂದು ಸ್ವಲ್ಪ ಬ್ರೇಕ್ ಅಂದ್ಕೊಳ್ಳಿ, ನನ್ನ ಜೊತೆ ಮಾತಾಡ್ಕೊಳ್ಳೋಕ್ಕೆ, ನನ್ನಂಥವ್ರ ಜೊತೆ ಮಾತಾಡ್ಕೊಳ್ಳೋಕ್ಕೆ, ಹಾಗೆ ನನಗೋಸ್ಕರ ನನ್ನ ವಿಡಿಯೋಗೋಸ್ಕರ ಕಾಯ್ತಾ ಇರೋರ ಜೊತೆ ಮಾತಾಡೋದಕ್ಕೋಸ್ಕರ. ಇವಾಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಮಾತನಾಡಬಹುದು, ಇಷ್ಟೆಲ್ಲ ಕ್ಯೂರಿಯಾಸಿಟಿ ಆತಕ್ಕೆ? ಸಿಂಪಲ್. ಆ್ಯಕ್ಚುಲಿ ಒಂದು 4-5 ಸಲ ನಾನೊಂದು ವಿಡಿಯೋ ನೋಡಿದೆ. ಅತ್ಯಂತ ಹಿರಿಯ ನಟರಾಗಿರ್ತಕ್ಕಂತಹ ತನಿಖೇಳ್ಳ ಭರಣಿ ಅಂತಕ್ಕಂಥ ತೆಲುಗು ನಟರು ಒಂದು ಎಮೋಷನಲ್ ಸ್ಪೀಚ್ ಕೊಡ್ತಾರೆ. ನನ್ನ ಎಂದಕ್ಕೋ ವೆನುಕ ಪಡ್ಡಾಡು ಅಂತ ಹೇಳಿಬಿಟ್ಟು, ಅಂದರೆ ತಂದೆ ಯಾಕೋ ಹಿಂದೆ ಬಿದ್ದ. ಅವರು ಮೋಸ್ಟ್ಲಿ 65 ವರ್ಷದ ಮೇಲೆ ಇದ್ದಾರೆ, 65 ವರ್ಷ 70 ವರ್ಷ ಇರ್ಬೋದು ಅವ್ರಿಗಿವಾಗ. ಆ ಸ್ಪೀಚು ಅಂದರೆ ಆ ಥರ ಹೇಳ್ತಾ ಒಂದಷ್ಟು ಜನ ಸಭಿಕರ ಮುಂದೆ ಶಿ ಗಾಟ್ ಸಮ್ ಟಿಯರ್ಸ್. ಅವರ ಕಣ್ಣಂಚನಲ್ಲಿ ಒಂದಷ್ಟು ಕಣ್ಣೀರಿನ ಹನಿಗಳು ಬರ್ತದೆ. ಅಂಥ ಒಂದು ವಿಡಿಯೋವನ್ನು ನೋಡಬೇಕಾದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತಂದೆಯ ಬಗ್ಗೆ ಇರತಕ್ಕಂತಹ ಅಭಿಮಾನ, ಪ್ರೀತಿ, ಅಕ್ಕರೆ, ಇಂಥದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟ ಪದಗಳೇನೇನಿದೆ ಅದರ ಬಗ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಅವ್ರ ಕಣ್ಣಲ್ಲಿ ಕೂಡ 2 ಹನಿ ಬರಬಹುದು. ಕೆಲವರು ಎಮೋಷನಲ್ ತೋರಿಸ್ಕೊಳ್ದೇ ಇರಬಹುದು. ಬಟ್ ಅವ್ರು ಹೇಳಿದ ಮಾತು ಎಲ್ಲೋ ಒಂದು ಕಡೆ ಕ್ವಶನೇರ್ ಆಗಿತ್ತು. ನನ್ನ ಎಂದಕ್ಕೂ ವೆನುಕ ಪಡ್ಡಾಡು, ತಂದೆ ಯಾಕೆ ಹಿಂದೆ ಬಿದ್ದ ಅಥವಾ ಹಿಂದೆ ಬೀಳ್ತಾನೆ, ಹಿಂದೆ ಬೀಳಬಹುದು. ಅದು ಎಲ್ಲ ಸಂದರ್ಭದಲ್ಲೂ ಅಲ್ಲ. ಬಟ್ ಆದರೆ ಒಬ್ಬ ಜವಾಬ್ದಾರಿಯುತ ತಂದೆ ಯಾವಾಗಲೂ ಕೂಡ ಹಿಂದೆನೇ ಇರ್ತಾನೆ. ಹೇಗೆ ಅಂತಂದರೆ ತುಂಬ ಪ್ರೊಟೆಕ್ಟಿವ್ ಆಗಿ. ಮುಂದೆ ಕುಟುಂಬದ ಸದಸ್ಯರು ಯಾರಿರ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಅಮ್ಮ ಅಥವಾ ತಾಯಿ, ಮದರ್ ಇಂಗ್ಲೀಷ್ನಲ್ಲಿ, ಹಾಗೆ ಮಕ್ಕಳು, ಈ ಮಕ್ಕಳು ಮತ್ತು ತಾಯಿ, ಆ ಮಕ್ಕಳ ತಾಯಿ ಅಥವಾ ಈ ತಂದೆಗೆ ಹೆಂಡತಿ, ಪತ್ನಿ. ಅರೆ ಸರಿಯಾಗಿ ಗಮನಿಸ್ತಾ ಹೋಗಿ, ಅದದೇ ಪದಗಳು ಬೇರೆ ಬೇರೆ ಆಗ್ತಾ ಇರ್ತದೆ. ಇಲ್ಲಿ ಹೆಂಡತಿ, ಪತ್ನಿ, ಆ ಮಕ್ಕಳಿಗೆ ತಾಯಿ, ಗಂಡನಿಗೆ ಹೆಂಡತಿ, ಹೀಗೆ ಆ ಸಂಸಾರವನ್ನು ನಿಭಾಯಿಸ್ತಕ್ಕಂತಹ ತಂದೆ, ಅಪ್ಪ. ಇನ್ನೂ ಮಕ್ಕಳು ಮುದ್ದಾಗಿ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಪಪ್ಪ, ಪಪ್ಪಿ ಇದೆಲ್ಲ ಇರ್ತವೆ. ಅಂದರೆ ಪ್ರೀತಿಯಿಂದ ಕರೀತಕ್ಕಂಥ ಹೆಸರುಗಳವೆಲ್ಲ ಕೂಡ. ಹಾಗೆ ಹುಟ್ಟುಕೊಂಡಂಥ ಪದನೇ ಅಪ್ಪ. ಆದರೆ ನನ್ನ ವಿಶ್ಲೇಷಣೆಯಲ್ಲಿ ಇಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಿದೆ ನಾಯಿಗಳು. ಇಟ್ಸ್ ಓಕೆ, ಒಂದು ಸೆಕೆಂಡ್. ಈ ಸಮ್ಟೈಮ್ಸ್ ಈ ಮಧ್ಯದಲ್ಲಿ ಇಂಥ ಏನಾದರೂ ಘಟನೆಗಳು ನಡೆದಾಗ ಫೋಕಸ್ಸು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಸೊ ಈ ತಂದೆ ಅಂತಕ್ಕಂಥ ಪದವನ್ನು ತೆಗೆದುಕೊಂಡಾಗ ಅದರಲ್ಲಿ ಆ ಪದದಲ್ಲೇ ಬಹಳಷ್ಟು ಜವಾಬ್ದಾರಿಯನ್ನು ಇಟ್ಟಿರ್ತಕ್ಕಂಥದ್ದು. ಅಪ್ಪ, ಅಮ್ಮನಿಂದ ಬಂದ ಪದ ಅಪ್ಪ, ಅಮ್ಮ, ಅಪ್ಪ. ಈ ಮಕ್ಕಳು ಬಾಲ್ಯದಲ್ಲಿ ಮೊದಲನೇ ಪದ ಅಮ್ಮ ಅಂತ ಅಮ್ಮ ಅಂತ ಏನೇನೋ ಅಂದ್ಕೊಳ್ತಾ ಪ್ರಾರಂಭದಲ್ಲಿ ಮೊದಲನೇ ಪದವಾಗಿ ಅಮ್ಮ ಅಂತ ಬಂದ ಮೇಲೆ ಅಮ್ಮನಿಗೆ ಸಮನಾಗಿ ಅಪ್ಪ ಅಂತ ತೆಗೆದ್ರು. ಮಾಯನ್ನು ತೆಗೆದು ಪಾ ಇಟ್ಟು ಅಪ್ಪ ಅಂತ ಕರೆದ್ರು. ಬಟ್ ಆದರೆ ಈ ತಂದೆ ಅನ್ನೋ ಪದವನ್ನು ಬಳಸಿದಾಗ ಅದರಲ್ಲಿರ್ತಕ್ಕಂತಹ ಜವಾಬ್ದಾರಿ ಎಷ್ಟಿದೆ ಅಂತಕ್ಕದ್ರ ಬಗ್ಗೆ ನಾನು ಹಾಗೆ ವಿಚಾರವನ್ನು ಮಾಡ್ತಾ ಇದ್ದಾಗ ಅನ್ನಿಸ್ತು. ತಂದ್ರ, ತಂದ್ಯ, ತರ್ತಿರ, ಅಂದರೆ ತಂದೆ, ತಂದ್ರಿ, ಈ ಪದದಲ್ಲೇ ಎಷ್ಟು ಜವಾಬ್ದಾರಿ ಇದೆ ತಂದೆಗೆ ಅಂತಕ್ಕಂಥದ್ದು. ಅಂದರೆ ಮನೆಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತಕ್ಕಂಥವ್ರು ತಂದೆ. ಇಟ್ ಈಸ್ ವೆರಿ ವೆರಿ ರೆಸ್ಪಾನ್ಸಿಬಲ್ ವರ್ಡ್. ನಿಮ್ಮ ತಂದೆ ಇದ್ದಾರಾ, ಈ ಪದದಲ್ಲಿ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಪದ. ತಂದ್ರ, ತಂದೆ, ತರ್ತೀನಿ,
ಆ ತಂದೆ ಅನ್ನೋ ಪದದಲ್ಲಿ ಬರ್ತಕ್ಕಂತಹ ಒಂದಷ್ಟು ಪದಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಯಾರು ತರ್ತಾರೆ, ಏನು ತರ್ತಾರೆ, ಯಾಕೆ ತರ್ತಾರೆ? ಮನೆಗೆ ಬೇಕಾದಂತಹ ಬೇಸಿಕ್ ನೀಡ್ಸನ್ನು ಕೊಡ್ತಕ್ಕಂತಹ, ಬೇಸಿಕ್ ನೀಡ್ಸ್ ಅಂದರೆ ಏನು? ಫುಡ್ಡು, ಎಜುಕೇಷನ್ನು, ಇರೋದಕ್ಕೆ ಉತ್ತಮವಾದ ಸ್ಥಳ, ಹೀಗೆ ಹಲವಾರು ಆ ಕುಟುಂಬಕ್ಕೆ ಬೇಕಾದಂತಹ ಎಲ್ಲವನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂತಹ ತಂದೆ ತರ್ತಾರೆ, ಜವಾಬ್ದಾರಿಯನ್ನು ತಂದು ಕೊಡ್ತಾರೆ. ಸೊ ಯೂಶ್ವಲ್ ಆಗಿ ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಈ ಕಾಮನ್ನಾಗಿ ಏನಾಗುತ್ತೆ ಅಂತಂದರೆ ದ ಫಾಲೋಯಿಂಗ್, ಯಾವಾಗಲೂ ಕೂಡ ತಂದೆಯ ಒಂದಷ್ಟು ಭಾಗ ನಮ್ಮಲ್ಲಿ ಇದ್ದೇ ಇರ್ತದೆ, ತಾಯಿಯ ಒಂದಷ್ಟು ಭಾಗ ಇದ್ದೇ ಇರ್ತದೆ. ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥದ್ದು, ನಮ್ಮ ಗುರುಗಳು ಹೇಳಿರ್ತಕ್ಕಂತಹ ಪಾಠಗಳು, ಮತ್ತು ಸ್ವತಃ ನಾವೇ ಕಲ್ತ್ಕೊಳ್ತಕ್ಕಂಥ ಒಂದಷ್ಟು ಜ್ಞಾನ, ನಾವು ಕಲ್ತ್ಕೊಂಡಿರ್ತಕ್ಕಂಥ ವಿದ್ಯೆ ಜ್ಞಾನವಾಗಿ ಇದೆಲ್ಲವನ್ನೂ ಸೇರಿಸಿ ನಾವು ಏನು ಅನ್ನೋದನ್ನು ಹೇಳ್ತಕ್ಕಂಥದ್ದೇ ಜ್ಞಾನ ಅಷ್ಟೇ. ನಾವು ಏನು ಕೊಡ್ತೇವೆ, ನಾವು ಏನು ಹೇಳ್ತೇವೆ, ದಟ್ ಈಸ್ ಕಾಲ್ಡ್ ನಾಲೆಡ್ಜ್. ಅದರಲ್ಲಿ ಅಂಥ ದೊಡ್ಡದಾಗಿ ನೋಡ್ತಕ್ಕಂಥದ್ದೇನಿಲ್ಲ ವಿಚಾರ. ಸೊ ಈ ತಂದೆ ಅಂತಕ್ಕಂತಹ ತಂದೆ ಅವರು ಯಾಕೆ ಹಿಂದೆ ಬೀಳ್ತಾರೆ? ವೈ ಹಿ ಈಸ್ ಆಲ್ವೇಸ್ ಬ್ಯಾಕ್? ಅವರಿಗೆ ಬರೀ ದುಡಿಮೆ ಅಂತಕ್ಕಂಥದ್ದು ಒಂದೇ ಇರಲ್ಲ, ಮತ್ತು ಇಲ್ಲಿ ತಾರತಮ್ಯ ಇಲ್ಲ. ತಾಯಿಯ ರೆಸ್ಪಾನ್ಸಿಬಲ್ ಆಗೇ ಇರ್ತಾರೆ. ಅವರ ಎಲ್ಲ ಒಂದು ಕಾರ್ಯಕ್ಷಮತೆಗಳನ್ನು ತಾಯಿ ಪೂರೈಸ್ತಾ ಇರ್ತಾರೆ. ಇಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಕಂಪ್ಲೀಟಾಗಿ ತಂದೆ ಬೇಸ್ದಲ್ಲಿರ್ತಕ್ಕಂಥದ್ದು. ಇಲ್ಲಿ ಮತ್ತು ತಾರತಮ್ಯಗಳು ಮಾಡೋಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ತಾಯಿ ಯಾವತ್ತೂ ಶ್ರೇಯಸ್ಕರಳು, ತಾಯಿ ಯಾವತ್ತೂ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವಳು, ಅಂದರೆ ಸ್ತ್ರೀ. ಅವರಿಗೆ ನಾವು ಕೊಟ್ಟಿರ್ತಕ್ಕಂತಹ ಉನ್ನತ ಸ್ಥಾನ ಅದು ಆಲ್ವೇಸ್ ಇಟ್ ಈಸ್ ಪೀಕ್. ಅದಕ್ಕೆ ಯಾರು ಕೂಡ ಕಾಂಪೀಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಬಟ್ ತಂದೆ ಅಂತಕ್ಕಂತಹ ತಂದೆ ಹಿಂದೆ ಬೀಳೋದಕ್ಕೆ ಕಾರಣಗಳೇನೇನಿರ್ಬೋದು? ಬರೀ ಸಂಪಾದನೆಯಲ್ಲಿ ತಂದೆ ಹಿಂದೆ ಬೀಳ್ತಾನ, ಅಥವಾ ಅವನದೇ ಆದಂತಹ ಆ ವಿಧಾನಗಳಲ್ಲಿ ಹಿಂದೆ ಬೀಳ್ತಾನ? ಎಲ್ಲಿ ಅವನಿಗೆ ಹಿನ್ನಡೆ ಆಗ್ತಾ ಇದೆ, ಯಾವ ವಿಧಾನದಲ್ಲಿ ಅವನು ಹಿನ್ನಡೆ ಆಗ್ತಾನೆ ಅಂತಕ್ಕಂಥದ್ದು. ಇವತ್ತು ಹೆಣ್ಣು 4 ಗೋಡೆಯ ಮಧ್ಯದಲ್ಲಿ ಇರತಕ್ಕಂತಹ ಒಂದು ನಿರ್ಮಾಣ ಏನಿದೆ ಅದರಿಂದ ಹೊರಗಡೆ ಬಂದಿದ್ದಾಗಿದೆ. ಈಗ ಎಲ್ಲರೂ ಕೂಡ ಹೆಣ್ಣುಮಕ್ಕಳು ಕೂಡ ಹೊರಗಡೆ ಕೆಲಸಗಳಿಗೆ ಹೋಗ್ತಾರೆ. ದೇನೋ ದ ಸೋಷಿಯಲ್ ರೆಸ್ಪಾನ್ಸಿಬಲ್, ಅಂದರೆ ಸಮಾಜದಲ್ಲಿ ಅವ್ರಿಗೂ ಕೂಡ ಈಗ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಯಾಕೆ ತಂದೆ ಹಿಂದೆ ಬಿದ್ದ, ಅಥವಾ ಯಾಕೆ ಬಿದ್ದಿರ್ತಾರೆ, ಹಿಂದೆ ಯಾಕೆ ಇರ್ತಾರವರು ಅಂತ. ಪ್ರತಿಯೊಂದನ್ನು ತಂದೆ ಅವರ ಜವಾಬ್ದಾರಿಯುತ ಸ್ಥಾನದಲ್ಲಿ ಗಮನಿಸ್ತಾ ಇರ್ತಾರೆ. ಅಂದರೆ ಅವರು ಪ್ರತಿಯೊಂದು ಕೂಡ ತುಂಬ ಡೆಪ್ತಾಗಿ ಗಮನಿಸ್ತಾ ಇರ್ತಾರೆ. ಅಂದರೆ ಇದು ಎಲ್ರಿಗೂ ಅನ್ವಯ ಆಗುತ್ತಾ ಅಂತಂದರೆ ಎಲ್ರಿಗೂ ಅನ್ವಯ ಆಗುತ್ತೆ. ಆದರೆ ಅವರವರ ಸ್ಥಾನಮಾನಕ್ಕೆ ತಕ್ಕಂತೆ ಅವರ ದುಡಿಮೆ ಆಗಿರಬಹುದು, ಅವರ ಒಂದು ಅನುಭವ ಆಗಿರಬಹುದು, ಅವರ ಜೀವನ ವಿಧಾನ ಇರಬಹುದು, ಅವರದೇ ಆದಂತಹ ಅವರು ಕಲ್ತಿರ್ತಕ್ಕಂತಹ ವಿದ್ಯೆ ಇರಬಹುದು, ಇದೆಲ್ಲ ಕೂಡ ಅವರ ಪರಿಪಕ್ವತೆ ಅದು ಅವರ ಜೀವನವನ್ನು ರೂಪಿಸಿರ್ತದೆ. ಆ ರೂಪಿಸಿರ್ತಕ್ಕಂತಹ ಜೀವನದಲ್ಲಿ ಅವರು ಕೆಲವೊಂದಷ್ಟು ಮಾಡಿರ್ತಕ್ಕಂತಹ ಸರಿ ತಪ್ಪುಗಳು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಆ ಪರಿಣಾಮಗಳು ಅದನ್ನು ಮಕ್ಕಳು ಹೇಗೆ ಅದನ್ನು ಪರಿಪಕ್ವವಾಗಿ ಬದಲಿಸ್ಕೊಳ್ತಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತದೆ. ಅಂದರೆ ಅವರು ಅದನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ತಾರೆ. ಈಗ ಒಳ್ಳೆಯ ಅಪ್ಪ ಕೆಟ್ಟ ಅಪ್ಪ ಇರೋದಿಲ್ಲ, ಒಳ್ಳೆಯ ಅಪ್ಪನೇ. ಆದರೆ ಈ ಕೆಟ್ಟ ಅಪ್ಪ ಅಂತಕ್ಕಂತಹ ಪದ ಸಂಬೋಧನೆ ಯಾವಾಗ ಬರ್ತದೆ? ವೆನ್ ಹಿ ಫೇಲ್ಡ್ ಇನ್ ಹಿಸ್ ಲೈಫ್. ಅವರು ಯಾವಾಗ ಅವರ ಜೀವನದಲ್ಲಿ ಅವರ ಸೋಲನ್ನು ಕಂಡಿರ್ತಾರೆ, ಆಗ ಆ ತಂದೆಗೆ ಕೊಡ್ತಕ್ಕಂತಹ ಆ ಪದ ನಮ್ಮ ಅಪ್ಪ ಸರಿ ಇಲ್ಲ ಅಂತಕ್ಕಂತಹ ವಿಧಾನ. ಹೀಗೆ ಎಲ್ಲೂ ಕೂಡ ಆ ರೀತಿ ಇರಲ್ಲ. ಎಲ್ಲೋ ಒಂದು ಕಡೆ ಅವರು ಆ ಸೋಲನ್ನು ಒಪ್ಕೊಳ್ಳುವಂತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಎಲ್ಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಒಂದೊಂದು ಸಲ ಸ್ಥಳದ ಆಯ್ಕೆ ಹೀಗೆ ಇರ್ತದೆ, ಯಾವುದೋ ಲಾರಿ ಹೋಯಿತು ಡಿಸ್ಟರ್ಬ್ ಆಗುತ್ತೆ. ಈ ತಂದೆ ಅಂತಕ್ಕಂತಹವರು ಅವರ ಜವಾಬ್ದಾರಿಯನ್ನು ಯಾವಾಗ ಅದನ್ನು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಹಲವಾರು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ಈ ಜೀವನ ಅಂತಕ್ಕಂತಹ ಈ ಏನಿದೆ ನಾವು ಅನುಭವಿಸ್ತಾ ಇರ್ತಕ್ಕಂಥ ಜೀವನ ಯಾವುದೂ ಕೂಡ ರಿಟನ್ ಡಿಸ್ಕ್ರಿಪ್ಷನ್ಗಳಲ್ಲ, ಅಥವಾ ಮೊದಲೇ ಅದರ ಬಗ್ಗೆ ಉಲ್ಲೇಖ ಆಗಿರತಕ್ಕಂತಹ ಪ್ರಿಸ್ಕ್ರಿಪ್ಷನ್ಗಳಲ್ಲೋ ಬರಲ್ಲ.
ನಮಗೆ ನಾವು ಹೋಗ್ತಾ ಇರ್ತಕ್ಕಂಥ ಹಾದಿನಲ್ಲಿ ಬರ್ತಕ್ಕಂತಹ ಹಲವಾರು ಎಡರು ತೊಡರುಗಳನ್ನು ದಾಟಿ ಹೋಗ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ನಾವೇ ರೂಢಿಸ್ಕೊಂಡ್ರೆ ಮಾತ್ರ ಬರ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಇಷ್ಟೂ ವಿಡಿಯೋ ಕೂಡ ಯಾರೋ ಒಬ್ಬರು ಅಂದರೆ ಎಲ್ಲ ತಂದೆಗಳಿಗೂ ಅನ್ವಯ ಆಗುವಾಗ ಹೇಳಿದ್ರು ಕೂಡ ಇಲ್ಲೆಲ್ಲೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಹೇಳ್ಕೊಂಡು ಹೋಗ್ತಾ ಇಲ್ಲ ನಾನು. ಎಲ್ಲರಿಗೂ ಕೂಡ ಅವರವರ ಜವಾಬ್ದಾರಿಗಳು ಅವ್ರವ್ರಿಗಿದ್ದೇ ಇರ್ತದೆ. ಬಟ್ ಆದರೂ ಕೂಡ ಕೆಲವೊಂದು ಸಲ ಹಲವಾರು ವಿಚಾರಗಳು ಆ ತಂದೆಯನ್ನು ಹಿನ್ನಡೆಗೆ ತಳ್ಳುತ್ತೆ. ಆ ಹಿನ್ನಡೆಯಿಂದ ಅವರು ಮತ್ತೆ ಮುಂದೆ ಬರಬೇಕು ಅಂತಂದರೆ ಹಲವಾರು ಸವಾಲುಗಳಿರ್ತದೆ, ಚಾಲೆಂಜಸ್ ಇರ್ತದೆ. ಹಾಗೆ ಗೆದ್ದು ಬಂದವರು ಆ ತಂದೆಯ ಸ್ಥಾನವನ್ನು ಅನುಭವಿಸ್ತಕ್ಕಂತಹ ಒಂದು ಅನುಭವ ಏನಿದೆ, ಅದನ್ನು ಅನುಭವಿಸ್ತಕ್ಕಂಥದ್ದೇನಿದೆ, ಅದು ವಿಶೇಷವಾಗಿ ಅವರಿಗೆ ಅದು ಅರ್ಥ ಆಗ್ತಕ್ಕಂಥದ್ದು. ಸೊ ನಾನು ಈ ತಂದೆ ಅನ್ನೋ ವಿಚಾರದಲ್ಲಿ ಮತ್ತೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲೇ ಹೇಳಿದಂತೆ ತಾಯಿಗೆ, ತಂದೆಗೆ, ಗುರುವಿಗೆ ಮಾತೃದೇವೋಭವ, ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಮತ್ತು ಬಂದಿರತಕ್ಕಂತಹ ಅತಿಥಿ ದೇವೋಭವ ಅಂತ ಕರೆದ್ರು. ಇಲ್ಲಿ ಕೂಡ ಮಾತೃವಿಗೆ ಮೊದಲನೇ ಸ್ಥಾನ ಕೊಟ್ಟರು, ಆಮೇಲೆ ಪಿತೃವಿಗೆ ಎರಡನೇ ಸ್ಥಾನವನ್ನು ಕೊಟ್ಟರು. ಅಂದರೆ ಈ ಶ್ಲೋಕವನ್ನು ಬರೆದಾಗ ಅಥವಾ ಈ ಒಂದು ಏನು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ವಾಕ್ಯವನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಅಪ್ಪನಿಗೆ ಎರಡನೇ ಸ್ಥಾನವನ್ನೇ ಕೊಟ್ಟರು. ಪಿತೃದೇವೋಭವ ಅಂತ ಪ್ರಾರಂಭ ಆಗಲಿಲ್ಲ, ಮಾತೃದೇವೋಭವ ಅಂತಲೇ ಪ್ರಾರಂಭ ಆಯಿತು. ಹೀಗೆ 4 ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು ದೇವರುಗಳಿಗೆ ಹೋಲಿಸ್ತಕ್ಕಂಥ ಸಂದರ್ಭದಲ್ಲಿ. ಮಾತೃ ದೇವರಿಗೆ ಸಮ, ಇಲ್ಲಿ ಪಿತೃದೇವರಿಗೆ ಸಮ. ಪಿತೃ ಮತ್ತು ಇಲ್ಲಿ ನೋಡಿ, ಇದು ಸಂಸ್ಕೃತ ಪದ ಪಿತೃ ಅಥವಾ ಹಿಂದಿನಲ್ಲಿ ಬಳಸ್ತಾರೆ. ಮಾತೃಹು ಪಿತುಹು ಅಂತ ಹೇಳಿಬಿಟ್ಟು ಬಳಸ್ತಕ್ಕಂಥದ್ದು. ಈ ಪದಗಳು ಒಬ್ಬೊಬ್ಬರು ಒಂದೊಂದಾಗಿ ಬಳಕೆ ಮಾಡ್ತಾರೆ. ಇದು ಹೇಗೆ ಬರ್ತದೆ ಅಂತಂದರೆ ಬೈ ಹೆರಿಡಿಟ್ರಿಯಾಗಿ ಬರ್ತಕ್ಕಂಥ ಪದ. ನೀವು ಏನಂತ ಕರಿತೀರಾ ಅಪ್ಪನನ್ನು? ಅಪ್ಪ ಅಂತ ಕೆಲವರು ಕರೀತಾರೆ, ತಂದೆ ಅಂತ ಕರೀತಾರೆ, ಪಿತೃ ಅಂತ ಬಳಕೆ ತುಂಬ ಕಡಿಮೆ. ಬಟ್ ಹಿಂದಿಗಳಲ್ಲಿ ಯಾರಾದರೂ ಬಳಸ್ತಿದ್ದಾರೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನು ತೆಲುಗು ಅಂತ ಬೇರೆ ಬೇರೆ ಭಾಷೆಗಳಿಗೆ ಬಂದಾಗ ನಾನ್ನ ಅಂತ ಕರೀತಾರೆ, ಫಾದರ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇಂತಹ ತಂದೆಗೆ ಎಂತಹ ಒಂದು ಸ್ಥಾನವನ್ನು ಕೊಟ್ಟರೂ ಕೂಡ ಅವರ ಜವಾಬ್ದಾರಿ ಅಂತಕ್ಕಂಥದ್ದು, ಅದನ್ನು ಬಳಸ್ಕೊಳ್ತಕ್ಕಂಥದ್ರಲ್ಲಿ ವಿಫಲರಾದಾಗ ಅದು ಯಾರು ಆ ಒಂದು ವಿಫಲತೆಗೆ ಕಾರಣರಾಗ್ತಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇಲ್ಲಿ ನಾನು ಸುಲಭವಾಗಿ ಗಮನ ಹರಿಸಿ ನಾನು ಕಂಡುಕೊಂಡಂಥ ವಿಚಾರ ಏನು ಅಂತಂದರೆ, ಇಲ್ಲಿ ಯಾರೂ ಕೂಡ ಒಂದು ಕೆಟ್ಟ ಒಂದು ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಸಿದ್ಧರಿರಲ್ಲ. ಅಂತಹ ಸ್ಥಾನ ಯಾರೂ ಬಯಸೋದಿಲ್ಲ, ಯಾರೊಬ್ಬರು ಬಯಸೋದಿಲ್ಲ. ಯಾರಾದರೂ ನೀನು ಕೆಟ್ಟವನು ಆಗ್ತೀಯಾ ಅಂತ ಕೇಳಂದರೆ ಯಾರು ಒಪ್ಕೊಳ್ತಾರೆ? ನಾನು ಯಾಕೆ ಕೆಟ್ಟವನಾಗಬೇಕು ಅಂತಕ್ಕಂಥದ್ದು. ಹಾಗೆ ಒಬ್ಬ ತಂದೆ ಹಿನ್ನಡೆಗೆ ಬರ್ತಕ್ಕಂಥದ್ದಿದೆ ನೋಡಿ, ಅದು ಕೂಡ ಯಾವ ತಂದೆಗೂ ಕೂಡ ಅಂಥ ಭಾವನೆ ಇರೋದಿಲ್ಲ. ಆದರೆ ಒಂದು ಸಮಯ, ಒಂದು ವಿದ್ಯೆ, ಅದನ್ನು ಬಳಸ್ಕೊಳ್ತಕ್ಕಂತಹ ವಿಧಾನ, ಹಾಗೆ ಎಲ್ಲೋ ಒಂದು ಕಡೆ ಗುರು ಹಿರಿಯರು ಹೇಳಿರ್ತಕ್ಕಂತಹ ಆ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥದ್ದು. ಅಂದರೆ ಅವರು ಏನೋ ಹೇಳಿದಾಗ ಅದರ ಬಗ್ಗೆ ಅವರಿಗೆ ಗಮನ ಇಲ್ಲದೇ ಇರತಕ್ಕಂಥದ್ದು ಕೂಡ ತಂದೆಯ ಹಿನ್ನಡೆಗೆ ಕಾರಣ ಆಗುತ್ತೆ. ಇಷ್ಟು ವಿಚಾರಗಳು ತಂದೆಯ ಬಗ್ಗೆ ಇನ್ನೂ ಭಾಳಷ್ಟು ಡೆಪ್ತಾಗಿ ಶ್ಲೋಕಗಳು ಹೇಳಿದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಏನೇ ಮಾಡಿದ್ರು ತಂದೆ ಗ್ರೇಟ್. ತಾಯಿಗೋಸ್ಕರ ಒಂದು ಹಾಡೇ ಹಾಡ್ಬಿಟ್ಟಿದ್ದೀನಿ. ಬಟ್ ಈ ತಂದೆ ಅಂತಕ್ಕಂತಹ ಆಲೋಚನೆ ಬಂದಾಗ ಆ ತಂದೆಯ ಜವಾಬ್ದಾರಿಗಳು, ಆ ತಂದೆ ನಿಭಾಯಿಸ್ತಕ್ಕಂತಹ ಕರ್ತವ್ಯಗಳು, ಅದರಲ್ಲಿ ಲೋಪ ಬಂದಾಗ ಎಲ್ಲೋ ಒಂದು ಕಡೆ ತಂದೆಯ ಸ್ಥಾನಮಾನಕ್ಕೆ ಚ್ಯುತಿ ಬರ್ತದೆ. ನಾವು ಹೇಗೆ ಯಾವುದೋ ಒಂದು ಆಡಳಿತವನ್ನು ಮಾಡತಕ್ಕಂತಹ ಪ್ರತಿಯೊಂದು ಕೂಡ ಜವಾಬ್ದಾರಿಯಲ್ಲಿರ್ತಕ್ಕಂತಹವರು ಅದನ್ನು ಸರಿಯಾದ ನಿರ್ವಹಣೆ ಮಾಡದೇ ಇದ್ದಾಗ ಅಂತಹ ವ್ಯಕ್ತಿ ಎಲ್ಲೋ ಒಂದು ಕಡೆ ಅವರ ಒಂದು ಸ್ಥಾನವನ್ನು ಕುಸಿತ ಮಾಡಿಕೊಳ್ತಾರೆ. ಹಿ ವಿಲ್ ಕಮ್ ಡೌನ್, ಆ ಒಂದು ಗೌರವವನ್ನು ಕಡಿಮೆ ಮಾಡಿಕೊಳ್ತಾರೆ. ಬಟ್ ಆದರೆ ಆ ತಂದೆ ಅಂತಕ್ಕಂಥವ್ರು ಯಾವ ಸಂದರ್ಭದಲ್ಲಿ ಹೇಗೆ ಅವರ ಗೌರವವನ್ನು ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾವುದೋ ಒಂದು ವಿಚಾರವನ್ನು ಇಟ್ಟುಕೊಂಡು
ತಂದೆಗೆ ಯಾವ ಗೌರವ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಹಾಗೆ ಎಲ್ಲ ವಿಚಾರವನ್ನು ಪರಿಗಣನೆ ತೆಗೆದುಕೊಂಡಾಗ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾ ಹೇಳ್ದಂಗೆ ಹಿಂದೆ ಮುಂದೆ ಅಂತ ಹೇಳಿದ್ನಲ್ಲ, ನಾನೆಂದಕ್ಕೂ ಎನುಕಪಡ್ಡಾಡು ಅಂತ. ಯಾವತ್ತೂ ಹಿಂದೆ ಇರಲ್ಲ, ಮುಂದಕ್ಕೆ ಕಳಿಸ್ತಾ ಇರ್ತಾನೆ. ಅವನ ಜವಾಬ್ದಾರಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಇರ್ಬೋದೇನೋ, ಯಾವಾಗಲೂ ಮುಂದೆನೇ. ಆ ಮುಂದೆ ಬರೋದಕ್ಕೋಸ್ಕರ ಕೆಲವೊಂದು ಸಲ ಹಿಂದೆ ಹೋಗಬೇಕಾಗತ್ತೆ. ಎಲ್ರಿಗೂ ಧನ್ಯವಾದ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಗುಡ್ ನೈಟ್. ಆಲ್ರೆಡಿ 2:15 ಆಗಿದೆ. ಎಲ್ಲರೂ ಮಲಗಿರ್ತೀರ ಅನಿಸುತ್ತೆ, ಬಟ್ ನನಗೆ ಮಾತ್ರ ಈಗಲೇ ಗುಡ್ ಮಾರ್ನಿಂಗ್. ಲುಕಿಂಗ್ ಫಾರ್ ಎ ರೈಡ್. ಓಕೆ, ಎಂಜಾಯ್ ದ ಡೇ. ಎಲ್ಲರೂ ಕೂಡ ಪಿತೃ ದೇವೋಭವ ಅನ್ನೋ ಆ ವಾಕ್ಯವನ್ನು ನಾವು ಪರಿಪಾಲನೆ ಮಾಡಬೇಕು. ರಾಮದೇವರು ಅವರ ಕಥೆಯಲ್ಲಿ ಬರ್ತದೆ. ರಾಮದೇವರ ಕಥೆಯಲ್ಲಿ ಪಿತೃವಾಕ್ಯ ಪರಿಪಾಲಕರು ರಾಮದೇವರು. ದಶರಥನ ಒಂದಷ್ಟು ಮಾತುಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬರ್ತದೆ. ಸೊ ಯಾವ ವಾಕ್ಯವನ್ನು ಯಾವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಫಾಲೋ ಮಾಡಬೇಕು ಅನ್ನೋದು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿರ್ತದೆ. ಸೊ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ನಿಮ್ಮೆಲ್ಲ ತಂದೆಗಳು ಯಾರ್ಯಾರು ಇದ್ದೀರಾ, ತಂದೆಗಳಾಗಿದ್ದೀರಾ, ತಂದೆಗಳಾಗೋರಿದ್ದೀರಾ, ಅಂದರೆ ಮೀನ್ಸ್ ಮದುವೆ ಆದಮೇಲೆ. ಹಾಗೆ ನಿಮ್ಮೆಲ್ಲ ತಂದೆಗಳಿಗೂ ಕೂಡ ನನ್ನ ಒಂದು ನಮಸ್ಕಾರವನ್ನು ಹೇಳ್ತಾ ಈ ಸಣ್ಣ ತಂದೆಯ ಬಗ್ಗೆ ಹೇಳಿರ್ತಕ್ಕಂಥ ಶೀರ್ಷಿಕೆಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾಟ್ ಫಾರ್ ವಾಚಿಂಗ್. ಇಷ್ಟ ಪಣೀಂದ್ರ.